ಸೊ ಇದು ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನ್ಯೂ ಇಯರ್ ಗೆ ಮಜಾ ಕೊಡುವಂತಹ ಸಾಂಗ್ ಏನಾದ್ರೂ ಬರುತ್ತಾ, ಯುಗಾದಿಗೆ ಏನಾದ್ರೂ ಬರ್ತಾರಾ? ಮೈ ನೇಮ್ ಇಸ್ ಕೆಡಿ ಹಾಡಲ್ಲೂ ಕೂಡ ಇವರು ಬೇರೆ ರೀತಿಯಲ್ಲೇ ಕಾಣಿಸ್ಕೊಂಡಿದ್ದಾರೆ. ಅಣ್ತಮ್ಮ ಜೋಡೆತ್ತು ಅನ್ನುವಂತಹ ಸಾಂಗ್ ಬರ್ತಾ ಇದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ರಾಜ್. ಕೆಡಿ ಸಿನಿಮಾದಿಂದ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ. ಎಸ್, ನೀವೆಲ್ಲರೂ ಕೂಡ ನೋಡಿರ್ತೀರಾ ಕೆಡಿ ಸಿನಿಮಾದ ಏನು ಅಪ್ಡೇಟ್ ಸಿಕ್ಕಿದೆ ಅಂದರೆ, ಇದೇ 26ನೇ ತಾರೀಕು ಕೆಡಿ ಸಿನಿಮಾದ ಮತ್ತೊಂದು ಹಾಡು ಬಿಡುಗಡೆಯಾಗ್ತಾ ಇದೆ. ಅದು ಜೋಗಿ ಪ್ರೇಮ್ ಅವರ ವಾಯ್ಸ್ನಲ್ಲಿ. ಸೊ ಎಲ್ಲರೂ ಕೂಡ ಬಹಳ ಎಕ್ಸೈಟ್ಮೆಂಟ್ ಆಗಿರೋದು. ಯಾಕೆಂದರೆ ಒಂದು ಕಡೆ ನ್ಯೂ ಇಯರ್ ಇದೆ. ಸೊ ನ್ಯೂ ಇಯರ್ಗೆ ಮಜಾ ಕೊಡುವಂತಹ ಸಾಂಗ್ ಏನಾದರೂ ಬರುತ್ತಾ ಅನ್ನೋದು ಮತ್ತೊಂದು ಕಡೆ ಎಕ್ಸೈಟ್ಮೆಂಟು. ಅಫ್ಕೋರ್ಸ್ ಜೋಗಿ ಪ್ರೇಮ್ ಅವರ ಸಾಂಗ್ ಅಂತಂದರೆ ಮಜಾ ಇದ್ದೇ ಇರುತ್ತೆ. ಅವ್ರ ಸಿನಿಮಾ ಅಂತಂದರೆ ಒಂದು ರೀತಿ ಮೆಸೇಜು ಇರುತ್ತೆ, ಒಂದು ರೀತಿ ಯೂತ್ಸ್ಗೆ ಒಂದು ಫನ್ ರೀತಿ ಇರುತ್ತೆ, ಮಜಾ ಅಂತೂ ಕೊಟ್ಟೇ ಕೊಡುತ್ತೆ. ಸೊ ಸದ್ಯಕ್ಕೆ ಈ ಒಂದು ಅಪ್ಡೇಟನ್ನು ಸಿನಿಮಾ ತಂಡ ಕೊಟ್ಟಿರುವಂಥದ್ದು, ಅದರಲ್ಲೂ ಜೋಗಿ ಪ್ರೇಮ್ ಅವರು ಕೊಟ್ಟಿರುವಂಥದ್ದನ್ನ ನೋಡ್ಬೋದು. ಈಗ ಜೋಗಿ ಪ್ರೇಮ್ ಅವರ ಸಿನಿಮಾ ಅಂತ ಅಂದರೆ ಸ್ಯಾಂಡಲ್ವುಡ್ಗೆ ಹಾಗೆಯೇ ಸಿನಿಮಾ ಪ್ರೇಕ್ಷಕರಿಗೆ ಹಾಗೆ ಅವರ ಅಭಿಮಾನಿಗಳಿಗೆ ದುಪ್ಪಟ್ಟಾದಂತಹ ನಿರೀಕ್ಷೆ ಇದೆ. ಯಾಕಂದರೆ ಬಹಳ ವರ್ಷಗಳ ನಂತರ ಅವರ ಸಿನಿಮಾ ಕೆಡಿ ಬರ್ತಿರುವಂಥದ್ದು. ಸೊ ಕೆಡಿ ಯಾವಾಗ ರಿಲೀಸ್ ಆಗುತ್ತೆ ಅಂತ ಈ ಕಡೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ ಬಹುತಾರ ಬಳಗವೇ ಇರೋದ್ರಿಂದ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇದೆ. ಒಂದು ಕಡೆ ರವಿಚಂದ್ರನ್ ಅವರಿದ್ದಾರೆ, ರಮೇಶ್ ಅರವಿಂದ್ ಅವರಿದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಸಂಜಯ್ ದತ್ ಅವರಿದ್ದಾರೆ, ಶಿಲ್ಪಾ ಶೆಟ್ಟಿ ಅವರಿದ್ದಾರೆ. ಹೀಗೆ ಸಾಲು ಸಾಲು ದೊಡ್ಡ ದೊಡ್ಡ ಆಕ್ಟರ್ಸ್ಗಳು ಇರೋದ್ರಿಂದ ನಿರೀಕ್ಷೆ ದುಪ್ಪಟ್ಟಾಗಿದೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಅಂತಂದ್ರೆ ಜೋಗಿ ಪ್ರೇಮ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾಗಳು ಹೈಪ್ನ ಕ್ರಿಯೇಟ್ ಮಾಡಿತ್ತು ಆ ಸಮಯದಲ್ಲಿ. ಸೊ ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಏನಾದರೂ ನಿರೀಕ್ಷೆನ ಅವರ ಅಭಿಮಾನಿಗಳು ಕೂಡ ಇಟ್ಕೊಂಡಿರುವಂಥದ್ದು. ಸೊ ಈಗ ಕೆಡಿ ಅಂತಂದ್ರೆ ಇದೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸಿನಿಮಾ ಯಾವ ರೀತಿ ಇರುತ್ತೋ ಏನೋ, ಕಾನ್ಸೆಪ್ಟ್ ಯಾವ ರೀತಿ ಇರುತ್ತೋ ಏನೋ. ಈ ಕಡೆ ದೊಡ್ಡ ದೊಡ್ಡ ಸ್ಟಾರ್ಗಳು ಇದ್ದಾರೆ. ಈ ಕಡೆ ಬಂದಿರುವಂತಹ ಸಾಂಗ್ ಎಲ್ಲ ಆಲ್ಮೋಸ್ಟ್ 2 ಸಾಂಗು ಕೂಡ ಬಹಳ ಹಿಟ್ ಆಗಿರುವಂಥದ್ದು. ಶಿಲ್ಪಾ ಶೆಟ್ಟಿ ಅವರ ಕ್ಯಾರೆಕ್ಟರ್ ಏನಿರುತ್ತೋ ಏನೋ, ರೇಷ್ಮಾ ಅವರ ಕ್ಯಾರೆಕ್ಟರ್ ಏನಿರುತ್ತೋ ಏನೋ. ಯಾಕೆಂದ್ರೆ ಧ್ರುವ ಸರ್ಜಾ ಅವರು ಮಚ್ಚಿನೆಲ್ಲ ಒಂದು ಬಾಯಲ್ಲಿ ಇಟ್ಕೊಂಡು ಬೇರೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ಆಕ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಕ್ಯೂರಿಯಾಸಿಟಿ ಅವರ ಫ್ಯಾನ್ಸ್ಗೆ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಬಹಳ ಸಿನಿಮಾದ ದಿಗ್ಗಜರು ಇರೋದ್ರಿಂದ ಸಿನಿಮಾ ಹೇಗಿರುತ್ತೆ ಅನ್ನೋ ನಿರೀಕ್ಷೆ ಹೆಚ್ಚಿದೆ. ಸಿನಿಮಾ ಎಲ್ಲವೂ ಕೂಡ ಅಂದುಕೊಂಡಂತೆ ಆಗಿದ್ರೆ ಇದೇ ವರ್ಷ ತೆರಿಗೆ ಬರ್ಬೇಕಿತ್ತು, ಬಟ್ ಆಗಲಿಲ್ಲ. ಸೋ ಸ್ಯಾಡ್ ಅಂತ ಹೇಳ್ಬೋದು ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ. ಈ ವರ್ಷ ನಾನು ಬಂದೇ ಬರ್ತೀನಿ ಅಂತ ಧ್ರುವ ಸರ್ಜಾ ಅವರು 2024 ಹೇಳಿರ್ತಾರೆ, ಬಟ್ ಅದು ಆಗೋದಿಲ್ಲ. ನೆಕ್ಸ್ಟ್ ಇಯರ್ ಅಂತೂ ಪಕ್ಕ ಬರ್ತಾ ಇದ್ದಾರೆ. ಅಂದ್ರೆ ಯುಗಾದಿಗೆ ಏನಾದ್ರೂ ಬರ್ತಾರಾ? ಯುಗಾದಿಗೆ ಈಗಾಗಲೇ ಟಾಕ್ಸಿಕ್ ಬರ್ತಾ ಇದೆ. ಟಾಕ್ಸಿಕ್ ಆದ ನಂತರದಲ್ಲಿ ಏನಾದ್ರೂ ಕೆಡಿ ಸಿನಿಮಾ ಬರುತ್ತೆ ಅನ್ನುವಂತಹ ಭರವಸೆ ನಮಗಿದೆ. ಯಾಕಂದ್ರೆ ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಆಫ್ಟರ್ ಯುಗಾದಿ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಇದು ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಅದರಲ್ಲೂ ಕೂಡ ಕೆಡಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಒಂದು ರಿಲೀಸ್ ಆಗ್ತಾ ಇರೋದ್ರಿಂದ ನಿರೀಕ್ಷೆ ಕೂಡ ದುಪ್ಪಟ್ಟಾಗುತ್ತೆ. ಸಿನಿಮಾದಲ್ಲೂ ಕೂಡ ಬೇರೆ ಬೇರೆ ರೀತಿಯ ಕ್ಯಾರೆಕ್ಟರ್ಸ್ ಇರೋದ್ರಿಂದ ಹೇಗಿರಬಹುದು ಸಿನಿಮಾ ಕತೆ ಏನು ಅಂತ ಎಲ್ಲ ಫ್ಯಾನ್ಸ್ಗಳಿಗೆ ಒಂದು ಕ್ಯೂರಿಯಾಸಿಟಿ ಹೆಚ್ಚಾಗ್ತಿದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ನಿರೀಕ್ಷೆಯನ್ನು ಕೂಡ ಸಿನಿಮಾ ಕ್ರಿಯೇಟ್ ಮಾಡ್ತಾ ಇದೆ, ಕುತೂಹಲವನ್ನು ಕೂಡ ಬಿಲ್ಡ್ ಮಾಡ್ತಾ ಇದೆ ಫ್ಯಾನ್ಸ್ ಅಲ್ಲಿ ಅಂತ ಹೇಳ್ಬೋದು. ಧ್ರುವ ಸರ್ಜಾ ಅವರ ಅಭಿಮಾನಿಗಳು ವೆಯ್ಟ್ ಮಾಡ್ತಾ ಇದ್ರು. ಯಾಕೆಂದ್ರೆ 2024 ಮಾರ್ಟಿನ್ ಸಿನಿಮಾ ರಿಲೀಸ್ ಆಗುತ್ತೆ. ಅವಾಗಿನಿಂದ 25 ಧ್ರುವ ಸರ್ಜಾ ಅವರು ಯಾವುದೇ ರೀತಿಯ ಸಿನಿಮಾವನ್ನು ಮಾಡಿರುವುದಿಲ್ಲ. ಇದೇ ಸಿನಿಮಾದಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಆಲ್ಮೋಸ್ಟ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಬೇಜಾರಾಗಿರ್ತಾರೆ, ಬೇಸರದಿಂದ ಇರ್ತಾರೆ. ಬಿಕಾಸ್ ಈ ಇಯರ್ ಯಾವುದೇ ನಮ್ಮ ಹೀರೋ ಸಿನಿಮಾ ಬಂದಿಲ್ಲ ಅಂತ. ಅದಕ್ಕೆ ಈ ಒಂದು ಕೆಡಿ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಮಾರ್ಟಿನ್ ಬಂದ ನಂತರದಲ್ಲಿ ಯಾವುದೇ ಸಿನಿಮಾ ಬಂದಿರೋದಿಲ್ಲ. ಸೊ ಆಬ್ವಿಯಸ್ಲಿ ಅವರ ಫ್ಯಾನ್ಸ್ಗೆ ಬೇಜಾರಾಗೇ ಇರುತ್ತೆ. ಧ್ರುವ ನಮ್ಮ ಹೀರೋ ಸಿನಿಮಾ ಬರಬೇಕಿತ್ತು ಈ ಇಯರ್ ಅಂತ ಎಲ್ಲರಿಗೂ ಕೂಡ ಇದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ ಯುಗಾದಿ ಆದ ನಂತರದಲ್ಲಿ ಪಕ್ಕಾ ಸಿನಿಮಾ ರಿಲೀಸ್ ಆಗುತ್ತೆ ಅನ್ನುವಂತಹ ಮಾಹಿತಿ ನಮ್ಮ ಕನ್ನಡ ಪಿಕ್ಚರ್ಗೆ ಸಿಕ್ಕಿರುವಂಥದ್ದು. ಈಗಾಗಲೇ ನೀವು ನೋಡಿರ್ತೀರಿ, ಈ ಒಂದು ಕೆಡಿ ಸಿನಿಮಾದ ಶಿವ ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಅದರಂತೆ ಆ ಒಂದು ರೀಲ್ಸ್ ಕೂಡ ಹೆಚ್ಚಿನ ಜನ ವಿಡಿಯೋ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ. ಆಲ್ಮೋಸ್ಟ್ ನಮ್ಮೆಲ್ಲರ ಪ್ಲೇ ಲಿಸ್ಟಲ್ಲೂ ಕೂಡ ಶಿವ ಸಾಂಗು ಇದ್ದೇ ಇರುತ್ತೆ. ಸೊ ಇದರಲ್ಲೂ ಕೂಡ ಧ್ರುವ ಸರ್ಜಾ ಅವರ ಒಂದು ಡ್ಯಾನ್ಸ್ ಆಗಿರಬಹುದು, ಅವರ ಒಂದು ಆ್ಯಕ್ಟ್ ಆಗಿರಬಹುದು, ಬೇರೆ ರೀತಿಯ ಇತ್ತು. ಅಂದರೆ ವಿಭಿನ್ನವಾದಂತಹ ಶೈಲಿಯಲ್ಲಿ ಧ್ರುವ ಸರ್ಜಾ ಅವರು ಈ ಒಂದು ಹಾಡಿನಲ್ಲಿ ಕಾಣಿಸ್ಕೊಂಡಿದ್ರು. ಸೊ ಇದನ್ನು ನೋಡಿದಂತಹ ಫ್ಯಾನ್ಸ್ಗೆ ಇನ್ನು ಯಾವ ರೀತಿಯಲ್ಲಿ ನಾವು ನಮ್ಮ ಹೀರೋವನ್ನು ನೋಡ್ತೀವಿ ಅನ್ನುವಂತಹ ಕುತೂಹಲ ಹೆಚ್ಚಾಯಿತು. ಆನಂತರದಲ್ಲಿ ರೀಸೆಂಟ್ ಆಗಿ ಅಂತಂದರೆ ಒಂದು 3-4 ತಿಂಗಳ ಹಿಂದೆ ಇನ್ನೊಂದು ಸಾಂಗ್ ಬರುತ್ತೆ.
ಮೈ ನೇಮ್ ಇಸ್ ಕೇಡಿ ಅಂತ ಆ ಸಾಂಗ್ನಂತೂ ನೋಡಿದಂತಹ ಫ್ಯಾನ್ಸ್ಗೆ ಬೇರೆ ರೀತಿಯಲ್ಲಿ ರೆಟ್ರೋ ಶೈಲಿಯಲ್ಲಿ ಕಾಣಿಸ್ಕೊಂಡಿದ್ರು. ಅವರು ಕೂಡ ರೇಷ್ಮಾ ಅವರು ಹಾಗೆ ಧ್ರುವ ಸರ್ಜಾ ಅವರು. ಈ ಹಿನ್ನೆಲೆಯಲ್ಲಿ ಸಿನಿಮಾ ಯಾವ ರೀತಿ ಇದೆಯಪ್ಪ, ಒಂದ್ ಕಡೆ ಶಿವ ಶಿವ ಸಾಂಗ್ ಅಲ್ಲಿ ಧ್ರುವ ಅವರ ಅಭಿನಯ ವಿಭಿನ್ನವಾದಂತಹ ಶೇಡಲ್ಲಿ ಕಾಣಿಸ್ಕೊಂಡಿದ್ರು. ಮೈ ನೇಮ್ ಇಸ್ ಕೇಡಿ ಹಾಡಲ್ಲೂ ಕೂಡ ಇವರು ಬೇರೆ ರೀತಿಯಲ್ಲೇ ಕಾಣಿಸ್ಕೊಂಡಿದ್ದಾರೆ. ಹಾಗಾದ್ರೆ ಸಿನಿಮಾ ಯಾವ ರೀತಿ ಮೂಡ್ ಬರ್ತಾ ಇದೆ ಅನ್ನುವಂತಹ ಕುತೂಹಲ ದಿನೇ ದಿನೇ ಹೆಚ್ಚಾಯ್ತು. ಸೊ ಇವತ್ತು ಜೋಗಿ ಪ್ರೇಮ್ ಅವರು ಅನೌನ್ಸ್ ಮಾಡಿರುವಂತಹ ಪ್ರಕಾರ 26ನೇ ತಾರೀಕು ಅಣ್ತಮ್ಮ ಜೋಡೆತ್ತು ಅನ್ನುವಂತಹ ಸಾಂಗ್ ಬರ್ತಾ ಇದೆ. ಇದು ಯಾವ ರೀತಿ ಇರುತ್ತೆ, ಹಾಗಾದ್ರೆ ಇದು ಎಲ್ಲಿಗೆ ಸಿಂಕ್ ಆಗುತ್ತೆ, ಈ ಹಾಡು ಬರ್ಲಿಕ್ಕೆ ಏನ್ ಕಾರಣ, ಈ ರೀತಿಯ ಒಂದು ನಾನಾ ಪ್ರಶ್ನೆಗಳು ಅಭಿಮಾನಿಗಳ ತಲೆಯಲ್ಲಿ ಬಂದಿರುವಂಥದ್ದು. ಸೊ ಅದಕ್ಕೆ ನಾವು ವೆಯ್ಟ್ ಮಾಡಬೇಕಾಗಿರೋದು ಡಿಸೆಂಬರ್ 26 ವರೆಗೂ. ಯಾಕಂದ್ರೆ 26ಗೆ ಸಾಂಗ್ ಬರ್ತಿರೋದ್ರಿಂದ ನಾವು ಸದ್ಯಕ್ಕೆ ವೆಯ್ಟ್ ಮಾಡಲೇಬೇಕಾಗುತ್ತೆ. ಅಣ್ತಮ್ಮ ಜೋಡೆತ್ತು ಅಂದ್ರೆ ಈ ಹಿಂದೆ ನೀವು ನೋಡಿರಬಹುದು ಜೋಗಿ ಪ್ರೇಮ್ ಅವರ ಕಂಠದಲ್ಲಿ ಬಂದಿರುವಂತಹ ಆಲ್ಮೋಸ್ಟ್ ಎಲ್ಲ ಸಾಂಗು ಕೂಡ ಫೇಮಸ್ ಆಗಿರುವಂತದ್ದು. ಸೊ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ, ದಿ ವಿಲನ್ ಸಿನಿಮಾದ ಲವ್ ಆಗೋಯ್ತೆ ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಅದರ ಸಾಹಿತ್ಯ ಗಾಯನ ಎರಡು ಕೂಡ ಪ್ರೇಮ್ ಅವರೇ ಮಾಡಿದ್ರು. ಸೊ ಈ ಒಂದು ಸಾಂಗು ಇವಾಗಲೂ ಕೂಡ ಟ್ರೆಂಡಿಂಗ್ ನಲ್ಲಿರುವಂತಹ ಸಾಂಗ್ ಆಗಿರುವಂತದ್ದು. ಆಮೇಲೆ ಸೇಸಮ್ಮ ಬಾಗಿಲು ತೆಗ್ಯಮ್ಮ ಅನ್ನುವಂತಹ ಸಾಂಗು ಕೂಡ ಪ್ರೇಮ್ ಅವರ ವಾಯ್ಸ್ ಅಲ್ಲಿ ಬಂದಿರುವಂತಹ ಸಾಂಗು ಸಿಕ್ಕಾಪಟ್ಟೆ ಹೈಪ್ ಇತ್ತು. ಇದು ಕೂಡ ಒಂದು ರೇಂಜ್ಗೆ ಸಿಕ್ಕಾಪಟ್ಟೆ ವೈರಲ್ ಆಯ್ತು ಆ ಟೈಮಲ್ಲಿ ಅಂತ ಹೇಳ್ಬೋದು. ಆ ನಂತರದಲ್ಲಿ ಓಡೋಲೆ ಅನ್ನುವಂತಹ ಸಾಂಗು ಜೋಗಿ ಸಿನಿಮಾದು ಸಿಕ್ಕಾಪಟ್ಟೆ ಫೇಮಸ್ ಆಯ್ತು ಈ ಸಾಂಗು ಕೂಡ. ಆ ನಂತರ ಡವಡವ ಅಂತ ಸಾಂಗು, ಇದು ಕೂಡ ಅವರ ವಾಯ್ಸ್ ಅಲ್ಲೇ ಬಂದಿರುವಂತಹ ಸಾಂಗು, ಇದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಅಂದ್ರೆ ಅವ್ರು ಹಾಡಿರುವಂತಹ, ನಾನು ಈಗ ಹೇಳ್ತಾ ಹೋದ್ರೆ ಲಿಸ್ಟೇ ಸಿಗುತ್ತೆ, ಎಲ್ಲ ಸಾಂಗು ಕೂಡ ತುಂಬಾ ವೈರಲ್ ಆಯ್ತು. ಅದೇ ಪಟ್ಟಿಗೆ ಈ ಸಾಂಗು ಕೂಡ ಸೇರಿಕೊಳ್ಳುತ್ತೆ. ಅದರಲ್ಲೂ ಕೂಡ ನ್ಯೂ ಇಯರ್ ಇರೋದ್ರಿಂದ, ಪಾರ್ಟಿ ವೈಬ್ಗೆ ಏನಾದ್ರು ಕನೆಕ್ಟ್ ಅನ್ನುವಂತಹ ಪ್ರಶ್ನೆ ಕೂಡ ಬರ್ತಾ ಇದೆ. ಸೊ ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ಹಾಗೆ ಬೋಲೋ ಬೋಲೋ ರಾಮಪ್ಪ ಅನ್ನುವಂತಹ ಸಾಂಗು ದಿ ವಿಲನ್ದು, ಇದು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು. ಅನಂತರದಲ್ಲಿ ಪ್ರೀತಿ ಯಾಕೆ ಭೂಮಿ ಮೇಲಿದೆ, ಇದು ಕೂಡ ತುಂಬಾ ಫೇಮಸ್ ಆಯ್ತು. ಸೊ ಹೀಗೆ ತಾಯಿ ಸೆಂಟಿಮೆಂಟ್ ಸಾಂಗ್ ಜೊತೆಗೆ ಎಲ್ಲಾ ರೀತಿಯ ಸಾಂಗ್ ನಮ್ಮ ಜೋಗಿ ಪ್ರೇಮ್ ಅವರು ಹಾಡಿರುವಂತದ್ದು ಆಲ್ಮೋಸ್ಟ್ ಎಲ್ಲವೂ ಕೂಡ ಟ್ರೆಂಡಿಂಗ್ ನಲ್ಲಿದ್ದಾವೆ. ಈ ಟೈಮ್ ಅಲ್ಲೂ ಕೂಡ ಟ್ರೆಂಡಿಂಗ್ ನಲ್ಲಿರುವಂತಹ ಸಾಂಗ್ ನ ಜೋಗಿ ಪ್ರೇಮ್ ಅವರ ವಾಯ್ಸ್ ಅಲ್ಲಿ ನಾವು ಕೇಳಿದ್ವಿ. ಅದೇ ಸಾಲಿಗೆ ಈಗ ಅಣ್ತಮ್ಮ ಜೋಡೆತ್ತು ಸಾಂಗ್ ಕೂಡ ಸೇರಿಕೊಳ್ಳುವಂತಹ ಎಲ್ಲ ನಿರೀಕ್ಷೆಗಳು ಕೂಡ ಇದೆ. ಸೊ ಒಂದ್ ಕಡೆ ಧ್ರುವ ಸರ್ಜಾ ಅವರ ಅಭಿಮಾನಿಗಳು ವೆಯ್ಟ್ ಮಾಡಬೇಕು ಈ ಸಾಂಗು ಯಾವ ರೀತಿ ಸಿಂಕ್ ಆಗುತ್ತೆ ಸಿನಿಮಾಗೆ ಅಂತ. ಯಾಕಂದ್ರೆ ಒಂದ್ ಕಡೆ ಶಿವ ಶಿವ ಸಾಂಗ್ ಬಂತು, ಒಂದ್ ಕಡೆ ಮೈ ನೇಮ್ ಇಸ್ ಕೇಡಿ ಬಂತು, ಈಗ ಅಣ್ತಮ್ಮ ಜೋಡಿತ್ತು. ಅಂದ್ರೆ ಈ ಮೂರು ಕೂಡ ಟ್ರಯಾಂಗಲ್ ಯಾವ ಸಾಂಗು ಎಲ್ಲಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಸಿನಿಮಾ ಸ್ಟೋರಿಗೆ ಅನ್ನೋದು ಕೂಡ ನಾವು ಕಾದ್ ನೋಡ್ಬೇಕಾಗಿದೆ. ಸೊ ನೋಡೋಣ. ಇದೇ ಅಂದ್ರೆ 2026 ಇನ್ನೇನು ಬಂದೇ ಬಿಡ್ತು. ಇದೇ ಯುಗಾದಿಯ ನಂತರದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಇದು ನಮ್ಮ ಕನ್ನಡ ಪಿಕ್ಚರ್ಗೆ ಬಲ್ಲ ಮೂಲಗಳಿಂದ ಬಂದಂತಹ ಮಾಹಿತಿಯಾಗಿರುತ್ತೆ. ಸೊ ಇದು ಧ್ರುವ ಸರ್ಜಾ ಅವರ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸೊ ಕಾದು ನೋಡೋಣ ಇನ್ನು ಯಾವ ರೀತಿಯಲ್ಲಿ ಸಾಂಗ್ ಇರುತ್ತೆ. ಇದೇ ಡಿಸೆಂಬರ್ 26ನೇ ತಾರೀಕು ಕೂಡ ಸಾಂಗ್ ರಿಲೀಸ್ ಆಗ್ತಿರುವಂತದ್ದು. ಸೊ ಸಾಂಗ್ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.